ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೆ ಗೊತ್ತಾ, ನೀನು ಬರ್ತೀಯಾ 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 ಅಂತ. ಊರಾಚೆ ಇರು ಬರ್ತೀನಿ 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 ಬರೀ ಇದೇ ಆಯಿತು. ನನಗೂ ಕೇಳಿ 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 ಸಾಕಾಯಿತು. ಸರಿ, ನನ್ನ ಜೊತೆ ಬಾ, ಮದುವೆ ಮಾಡ್ಕೊಳ್ಳೋಣ ಅಂತಂದರೆ ನೋಡೋಣ ಇರು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದೆಯಾ ನೀನಂತೂ. ಹಾಂ, ಅದು ಯಾವಾಗ ಬರ್ತೀಯೋ ನನ್ನ ಜೊತೆ, ಅದೇನು ಕತೆನೋ ನನಗಂತೂ ಗೊತ್ತಿಲ್ಲ. ಹಾಂ, ಬಾ ಸುಮ್ಮನೆ ನನ್ನ ಜೊತೆ ಬಂದ್ಬಿಡು, ಯಾರು ಸವಾಸನೂ ಬೇಡ, ಸುಮ್ಮನೆ ಓಡೊಂಟೋಗ್ಬಿಡೋಣ ಇಲ್ಲಿಂದ. ಅಯ್ಯೋ, ನೀನು ಮೊದಲೇ ಸಾವುಕಾರ, ಆಮೇಲೆ ನಿಮ್ಮ ಮನೆಗೆ ಒಪ್ಕೊಂತಾರೋ ಒಪ್ಕೊಳ್ಳಲ್ವೋ, ಆಮೇಲೆ ಇಬ್ಬರು ಓಡೋಗ್ಬಿಟ್ಟು ಸುಮ್ಮನೆ ಇಬ್ಬರು ಮಧ್ಯೆ ಸಮಸ್ಯೆ ಆಗೋದು ಬೇಡ. ಸ್ವಲ್ಪ ಕಾಯೋಣ, ಸ್ವಲ್ಪ ಕಾದ್ಬಿಟ್ಟು ನೋಡೋಣ. ಆಮೇಲೆ ಹೆಂಗೋ ನಿಧಾನಕ್ಕೆ ನಾನು ಅಮ್ಮನ ಹತ್ರ ಮಾತಾಡ್ತೀನಿ, ಸರಿನಾ? ಅಮ್ಮನ ಹತ್ರ ನಿಧಾನಕ್ಕೆ ಮಾತಾಡ್ತೀನಿ, ನಿನ್ನ ಲವ್ ವಿಷಯನ ಮಾತಾಡಿದ್ಮೇಲೆ ಅಮ್ಮ ಓಕೆ ಅಂತ ಹೇಳೇ ಹೇಳ್ತಾರೆ. ಹೆಂಗಿದ್ರು ನನಗೆ ಹುಡುಗನ ಹುಡುಕ್ತಾವ್ರಲ್ವಾ, ಹೇಳೇ ಹೇಳ್ತಾರೆ. ಆವಾಗ ನಾನು ನೀನು ಆರಾಮಾಗಿ ಮದುವೆ ಮಾಡ್ಕೋಬೋದು, ಒಪ್ಕೋತಾರೆ ಅವಾಗ. ನೋಡ್ಕಾವ್ಯ, ಅದೆಲ್ಲ ಆಗ್ದಿರೋ ಕೆಲಸ. ನಿಮ್ಮ ಅತ್ತೆ ಮಗ ಶಿವು ಇರೋ ತನಕ ಅದೆಲ್ಲ ಆಗಲ್ಲ. ಎಲ್ರಿಗೂ ನಿಮ್ಮ ಅತ್ತೆ ಮಗ ಶಿವು ಮೇಲೇ ಜಾಸ್ತಿ ಇಷ್ಟ. ಎಲ್ಲರೂ ಶಿವು 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 ಅಂತ ಹೇಳ್ತಾ ಇರ್ತಾರೆ. ನೀನು ಎಲ್ಲಿ ಅವ್ರ ಮಾತೆ ಕೇಳ್ಬಿಟ್ಟು ಒಪ್ಕೊಂತೀಯ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಭಯ ಆಗ್ತದೆ. ಆ ಶಿವು ಇರೋ ತನಕ ನನಗಂತೂ ನೆಮ್ಮದಿ ಇರಲ್ಲ. ನೀನು ಎಲ್ಲಿ ಶಿವು ಕೊಟ್ಬಿಟ್ಟು ಮದುವೆ ಮಾಡ್ತಾರೋ ಅಂತ ಹೇಳ್ಬಿಟ್ಟು ತುಂಬಾ ಭಯ ಕಾಡ್ತಾಯಿತ್ತು ನನಗಂತೂ. ಅದು ಕೇಳಿದ್ದು ಸುಮ್ಮನೆ ನನ್ನ ಜೊತೆ ಬಂದ್ಬಿಡು, ಮದುವೆ ಮಾಡ್ಕೊಂಡು ಆಮೇಲೆ ಇಲ್ಲಿಗೆ ಬರೋಣ, ಸರಿನಾ? ಇಲ್ಲಿಗೆ ಬಂದ್ರೆ ಆಮೇಲೆ ಎಲ್ಲರೂ ಒಪ್ಸೋಣ. ಏನೇ ಹೇಳು, ಈಗ ಬತ್ತ ಈ ತರಕಾರಿ ರೇಟು ಅದು ಇದು ಶಾನೇನೆ ಆಯಿತು. ಅದಕ್ಕೆ ಹೊಲ್ತಕ್ಕೆ ಹೋಗ್ಬಿಟ್ಟು ಹೆಂಗೋನುವೆ ಸುಮ್ಕೆನೆಯ ಎತ್ಕೊಂಡ್ಬಿಟ್ಟು ಬರೋದೇನೆಯ, ತರಕಾರಿ ಇರೋ ಪರವನ್ನು ಕಿತ್ಕೊಂಡ್ಬಿಟ್ಟು ಬರೋದೇನೆಯ ಎಷ್ಟೋ ವಾಸಿ ಅನ್ನಿಸ್ತದೆ. ಲಕ್ಷ್ಮಿ, ಅದಕ್ಕೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ದು. ಬಾ, ಒಂದು 2-3 ದಿನಕ್ಕೆ ಆಗೋಷ್ಟು ಏನಾರ ಕಿತ್ಕೊಂಡ್ಬಿಟ್ಟು ಬರೋಣ. ಬನ್ನೆಕಾಯಿ ಹಂಗೇನೆಯ ಟಮೋಟೆ ಎಲ್ಲನೂ ಕಿತ್ಕೊಂಡ್ಬಿಟ್ಟು ಬಂದರೆ ಹೆಂಗೋನುವೆ ಆಯ್ತದೆ, ಹೆಂಗೋನು ಅದೇ ಮತ್ತೆ. ಅದಕ್ಕೆ ಬಾ ಹೋಗೋಣ ಅಂತ ಹೇಳಿದ್ದು. ಬಾ, ನಮ್ಮಲ್ದ ಕಡೆ ನೀವು ಹೋಗೋಣ. ಅಕ್ಕಪಕ್ಕದಾಗೆಲ್ಲನೂ ಹಾಕವ್ರೆ, ಅದು ಇದು ಎಲ್ಲ ಕಿತ್ಕೊಂಡ್ಬಿಟ್ಟು ಬಂದರೆ ಅಲ್ಲೆರಡು ಏನಾಗಕ್ಕಿಲ್ಲ. ಅಲ್ಲಿ ನೋಡಿ, ಯಾರೋ ಹುಡುಗ ಹುಡುಗಿ ಇಬ್ರು ಹೆಂಗೆ ಮಾತಾಡ್ಕೊಂಡು ಕೈ ಇಟ್ಕೊಂಡು ಮಾತಾಡ್ಕೊಂಡು ನಿಂತಂಗವ್ರೆ. ನನಗೇನೋ ದೂರಕ್ಕೆ ಕೊಡನೆ ಕಾಣಕ್ಕಿಲ್ಲಪ್ಪ ನನಗಂತೂ. ನೋಡೋನ್ಕಿತ, ಅಯ್ಯೋ ನನ್ನ ಮಗಳು ಕಾವ್ಯ ಇದ್ದಂಗೆ ಅವಳೆ. ಯಾರು ಅಂತ ಕಾಣಿಸ್ತೇನೆ? ನಂಗೆ ಕಾಣ್ತಾನೆ ಇಲ್ಲ, ತಲೆ ಆ ಹುಡುಗ ಕಾಣಿಸ್ತಾವನೆ. ಹುಡುಗಿ ಯಾರು ಅಂತ ನೀನು ಕಾಣ್ತಾ ಇಲ್ವಲ್ಲ? ಯಾರೋ ಬಿಡೆ, ನಮ್ಗೆ ಯಾಕೆ ಯಾರೋ ಏನೋ. ಆದ್ರೂ ನಮ್ಮ ಒಳ್ಳಿನಾಗೂ ಇಂಥ ಲವ್ ಸ್ಟೋರಿಗಳೆಲ್ಲ ಶುರುವಾಗೋಗ್ಬಿಟ್ಟವೆ ಅಂತ ಹೇಳಿದ್ರೆ ನಂಬಕ್ಕಾಗಿಲ್ಲ ಕಣ್ ಲಕ್ಷ್ಮಿ, ನಂಬಕ್ಕಾಗಕ್ಕಿಲ್ಲ. ಲೆಕ್ಕ ಹಾಕು ಕೈ ಇಟ್ಕೊಂಡು ನಿಂತಿರೋದು. ಯಾವ ಹುಡುಗಿ ನಮ್ಮ ಹಳ್ಳಿನೋಳ ಏನು, ಹುಡುಗ ಯಾರೋ ಬ್ಯಾರೆ ಕಡೆನೋ ಅಂತ ಅನ್ನಿಸ್ತದೆ. ಹುಡುಗಿ ಯಾರೋ ನಮಗೆ ಗೊತ್ತಿಲ್ಲ, ಬ್ಯಾರೆ ಊರಿಂದ ಏನೋ ಬಂದ್ಬಿಟ್ಟವ್ರ ಏನು. ಒಂದು ಸ್ಪೆಕ್ಸ್ ತಗೋಬೇಕು ನೋಡು, ನನಗಂತೂ ಕಣ್ಣೇ ಕಾಣಕ್ಕಿಲ್ಲ, ಸರಿಯಾಗಿ ಮಂಜು ಕಾಣಿಸ್ತದೆ. ಇವಳು ಕಾಣಿಸ್ತಿರೋದೇ ಒಳ್ಳೇದಾಯ್ತು, ನನ್ನ ಮಗಳೇ ಪಕ್ಕ ಅವಳು. ಹೀಗೇನಾದರೂ ಗೊತ್ತಾಗೋಗ್ಬಿಟ್ರೆ ಮಾನ ಮರ್ಬದಿ ಅಂತೂ 3 ಕಾಸು ಕಾಲೇಜ್ ಆಯ್ತದೆ ಇವಳು ಗೊತ್ತಾದರೆ. ಈಗ ಇವಳನ್ನ ಇಲ್ಲಿಂದ ಕಳಿಸ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕು ನಾನು. ಇಲ್ಲ ಅಂತಂದರೆ ನನ್ನ ಮಾನ ಮರೋದಿ ಯಾರಾಜಾಗ್ತೈತೆ. ನನ್ನ ಮಗಳು ಇಂಥ ಕೆಲಸ ಮಾಡ್ತಾಳೆ ಕಾವ್ಯ ಅಂತ ಅಂದ್ಕೊಂಡೇ ಇರಲಿಲ್ಲ. ನಮ್ಗೆ ಯಾಕೆ ಬಿಡೆ, ಯಾರೋ ಮಾತಾಡ್ಕೊಂತವ್ರೆ, ಮಾತಾಡ್ಕೊಂಡ್ಲಿ. ಊರಾಚೆ ಯಾರು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಅನ್ನಿಸ್ತದೆ. ಸರಿ, ನೀನು ಮುಂದೆ ಹೋಯ್ತಾ ಇರು, ನಾನು ಹಂಗೆ ಇಲ್ಲಿಂದ ಬರ್ತೀನಿ. ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಇದೊಳ್ಳೆ ಸಂದ ಕೇಳ್ತಿದ್ಯಲ್ಲ, ಸುಮ್ಕಿರು. ಬಾ ಹೋಗೋಣ ಜೊತೆಗೆ. ನೀನು ಮುಂದೆ ಹೋಗು, ಹಿಂದೆ ಬರ್ತೀನಿ ಅಂದರೆ ಏನು? ಬಾ ಜೊತೆಗೆ ನೀ ಅತ್ಲಾಗ ಹೋಗೋಣ. ಇಲ್ಲ, ನನ್ನ ಗಂಡ ನೋಡು, ನನ್ನ ಗಂಡ ಕಷಾಯ ಕೇಳಿದ. ಗಂಟ್ಲ್ಯಾಕೋ ಸರಿ ಇಲ್ಲ, ಕಷಾಯ ಮಾಡ್ಕೊಟ್ಟು ಹೋಗು ಅಂತ ಹೇಳ್ಬಿಟ್ಟು ನಾನು ನೋಡು ಮರ್ತೇ ಬಂದ್ಬಿಟ್ಟೆ ಕಷಾಯ ಮಾಡ್ಕೊಡೋದನ್ನ. ಸುಮ್ಕೆ ಗೊತ್ತಲ್ಲ ವಿಕ್ರಾಂತ್ ರೇಗಾಡ್ಬಿಡ್ತಾನೆ ಸುಮ್ಕೆ ನೆನೆಯ. ಅದಕ್ಕೆ ನೀನು ಹೋಗಿರೋ, ಅವನು ಕಷಾಯ ಕಾಸು ಕೊಟ್ಬಿಟ್ಟು ಹಿಂದೆ ನೀ ಹಂಗೆ ಬಂದ್ಬಿಡ್ತೀನಿ. ನೀನು ಕಿತ್ಕೊಂತಿರು, ಇಲ್ಲ ಕುಂತಿರು, ಹಂಗೆ ಹಿಂದೆ 2 ನಿಮಿಷ ಹಿಂದೆ ಬಂದ್ಬಿಡ್ತೀನಿ. ಸರಿ ಆಯಿತು. ಅಯ್ಯೋ ಕಿತ್ತೋದೊಳೆ, ಯಾರು ಇವನು? ಇವಾಗ ಜೋರಾಗಿ ಈಚೆ ಕಡೆ ಜಗಳ ಮಾಡಿಬಿಟ್ರೆ ಎಲ್ರಿಗೂ ಗೊತ್ತಾಗ್ಬಿಡ್ತದೆ. ಮನೆಗೆ ಕರ್ಕೊಂಡೋಗಿ ಪರ್ಕೆನಾಗ ಬಾರಿಸಿದ್ರೇನೇನಿಯ, ಇವಳಿಗಂತೂ ಬುದ್ಧಿ ಬರೋದು. ಹೇ ಡಾರ್ಲಿಂಗ್, ಸುಮ್ಮನೆ ನೀಯ ಬಾ, ಹೊರಟೋಗ್ಬಿಡೋಣ. ನಿಜವಾಗೂ ಮನೇಲಿ ಯಾರೂ ಒಪ್ಕೊಳ್ಳಲ್ಲ ನಮ್ಮ ಮದುವೆನ. ನಮ್ಮ ಮದುವೆ ಒಪ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಅದಕ್ಕೆ ಹೇಳಿದ್ದು, ಸುಮ್ಮನೆ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ರೆ ಆಮೇಲೆ ಬಂದು ತಪ್ಪಾಯಿತು ಅಂತ ಒಂಚೂರು ಕೇಳ್ಕೊಂಡ್ರೆ ಸರಿ ಅಂತ ಒಪ್ಕೋತಾರೆ. ನನ್ನ ಮಾತು ಕೇಳು ಸುಮ್ಮನೆ. ನಿನ್ನ ಪ್ರೀತಿಗೆ ಎಲ್ಲರೂ ಅಡ್ಡಿ ಮಾಡ್ತಾರೆ. ಅದ್ರ ಬದಲು ಸುಮ್ಮನೆ ನಾವಿಬ್ಬರೇ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ ಆರಾಮಾಗಿರ್ಬೋದು. ಈಗ ನೋಡು, ಸುಮ್ಮನೆ ನನ್ನ ಜೊತೆ ಓಡ್ಬರೋಕೆ ರಾತ್ರಿಗೆ ಎಲ್ಲ ರೆಡಿಯಾಗಿರೋ, ಸರಿನಾ? ಬಟ್ಟೆ ಬರೆ ಎಲ್ಲ ತುಂಬ್ಕೊಂಡಿರೋ. ಅಷ್ಟ್ರಾಗೆ ನಾನು ಬಂದ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತೀನಿ, ಸರಿನಾ? ನನಗೆ ಗೊತ್ತಿರೋ ಕ್ವಾಪಕ್ಕೆ ಬರ್ತಾಯ್ತು ನೋಡಿ, ಬಾಯಿಗೆ ಬರ್ತಾಯ್ತು ನನಗೆ. ಲೋಪರ್ ಮುಂಡೆ, ನೀನು ಏನೋ ಪಾಪ ಅಯ್ಯೋ ಪಾಪ ಅಂತ ಬೆಳೆಸಿದ್ರೆ ನನ್ನ ಶಿವುಗೆ ನೀಯೇ ಕೊಟ್ಬಿಟ್ಟು ಮದುವೆ ಮಾಡ್ತಾ ಇದ್ದೆ ಇವಳನ್ನ. ಆದರೆ ಏನು ಮಾಡ್ತೀಯಾ, ಏನೋ ದೊಡ್ಡದ ಕಿಸ್ದವಳೆ ಅಂತ ಹೇಳ್ಬಿಟ್ಟು ಬೇಡ, ನಂಗೊಂದು ಇಷ್ಟ ಇಲ್ಲ ಅಂತ ಬೊಗಳದಲ್ವ ಇವಳು ಕಿತ್ತೋದಳು. ಇಷ್ಟ ಇಲ್ಲ ಅಂತ ಬೊಗಳ್ಬಿಟ್ಟು ಹಿಂಗೆ ಅಲ್ಲೇ ಹೊಡಿತಾವಳ. ಅದಕ್ಕೆ ಬರೋ ಗಂಡುಗಳಿಗೆಲ್ಲ ಹೆಸರಿಕ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಹೋಯ್ತಿದ್ದು. ಈಗ ಬರ್ಲಿ ಮಾಡ್ತೀನಿ ಅವಳಿಗೆ. ಕಿರ್ಚಾಡಿದ್ರೆ ಸಂದಕ್ಕಿರಕ್ಕಿಲ್ಲ, ಕಿರ್ಚಾಡ್ರೆ ಮನೆಗೆ ಹೋಗ್ಬಿಟ್ಟು ಒಂದು ಕೈಯೋ ಒಂದು ಕಾಲ ಮುರಿದು ಮೂಲ್ಗಿಕ್ಕಿದ್ರೆ ಆವಾಗ ಬುದ್ಧಿ ಬರ್ತದೆ ಇವಳಿಗೆ. ಯಾವಳೆ ಅವಳು? ಒಳ್ಳೆ ಗೂಬೆ ಕಣ್ಣೋಳು. ಅಲ್ಲೋಡು, ನಮ್ಮನ್ನೇ ನಿಂತ್ಕೊಂಡು ನೋಡ್ತಾವಳೆ. ಒಳ್ಳೆ ಗೂಬೆ ಥರ ನೋಡ್ತಾವಳೆ. ಹಬ್ಬ, ಒಳ್ಳೆ ಕತೆ. ಏನು ನಮ್ಮನ್ನ ನೋಡ್ತಾವ್ರ? ಯಾರು? ನಮ್ಮ ಹಳ್ಳಿನೋರೇನಾ? ಅಮ್ಮ. ಏನು ನಿಮ್ಮ ಅಮ್ಮನ? ಅಯ್ಯೋ, ಇವತ್ತು ನನ್ನ ಕತೆ ಮುಗೀತು ಕಣೋ. ನಾನು ಹೇಳ್ದೆ ನಮ್ಮ ಊರಿಗೆ ಬರಬೇಡ, ನಾನು ಮೀಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಊರಾಚೆ ಹೋಗೋಣ ಅಂತ ಹೇಳ್ಬಿಟ್ಟು ನೀನೇ ಕರೆದಿದ್ದು. ನಾನು ಹೆಂಗೋ ಪ್ಯಾಟೆ ಕಡೆಗೆ ಬಂದ್ಬಿಟ್ಟು ಮೀಟ್ ಮಾಡ್ತಿದ್ದೆ. ಈಗ ನಮ್ಮ ಅಮ್ಮ ಕೋಪ ಮಾಡ್ಕೊಂಡ್ರದು ನೋಡಿದ್ರೆ ಇವತ್ತಂತೂ ಸರಿಯಾಗಿ ಕೈಯೋ ಕಾಲ ನನ್ನ ಮುರಿತದೆ.
ನನಗೇನು ಗೊತ್ತು ನಿಮ್ಮಮ್ಮ ಹಿಂಗೆ ಹಾಜರಾಯ್ತದೆ ಅಂತ ಹೇಳ್ಬಿಟ್ಟು ಈಗ ಏನು ಮಾಡೋದು? ಈಗ ಸುಮ್ಮನೆ ನನ್ನ ಜೊತೆ ಬಂದ್ಬಿಡು. ಸುಮ್ಮನೆ ಇವಾಗಲೇ ನೀನು ಕರ್ಕೊಂಡು ಹೊಂಟೋಗ್ಬಿಡ್ತೀನಿ. ನಿಮ್ಮಮ್ಮನ ಸಿಟ್ಟು ನೋಡಿದ್ರೆ ನೀನು ನಾಳೆಯಿಂದ ನನಗೆ ನೀನು ಫೋನು ಕೊಡಲ್ಲ, ನಿಂಗೆ ಮುಟ್ಟಕ್ಕೂ ಬಿಡಲ್ಲ, ಅಷ್ಟೇ ಕತೆ ಮುಗೀತದೆ. ಬಾರೆ ಕಿತ್ತೋದಳೆ, ಬಾ ಬಾ ಐತ್ ಬಾ ನಿನಗೆ ಮಾರಿಯ, ಬಾ 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 ಲೋಪರು ಬಾ. ಏನೋ ನನ್ನ ಮಗಳು ಒಬ್ಳೆ ಮಗಳು ಅಂತ ಹೇಳ್ಬಿಟ್ಟು ನಾನು ತಲೆ ಮೇಲೆ ಇಕ್ಕೊಂಡು ಸಾಕ್ಬಿಟ್ನಲ್ಲ, ಅದಕ್ಕೆ ನಂಗೆ ಸರಿಯಾಗಿ ಸಾಕ್ಸ್ತೀನಿ ನೀ ಮಾಡ್ಬಿಟ್ಟೆ ನೀನು. ಕಿತ್ತೋದಳೆ, ಬಾ ಇಳಿ ಬಾ 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 ಲೋಪರ್. ಇಲ್ಲೆಲ್ಲ ಜನ ನೋಡ್ತಾರೆ, ಜನ ಸೇರ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಕಿದೀನಿ. ಬಾ ಮನೆಗೆ ಹೋಗೋ ನಡ ಮುರಿತೀನಿ ನಿನಗೆ. ಯಾವಳೆ ಯಾವ ಈ ಪುರ ಗಂಡುಗಳ್ನೆಲ್ಲ ಬ್ಯಾಡ ಅಂತ ಕಳಿಸ್ತಿದ್ದು ಈ ಲೋಪರ್ ನನ್ನ ಮಗಗೋಸ್ಕರ ನೇನಿಯಾ? ಬಾರೆ ಬಾ ಕೆಳಗಡಿಕೆ. ಅಮ್ಮ 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 ಅದು ದೊಡ್ಡದಾಗೆ ಅಮ್ಮ ನಿಮ್ಮ ಆಸ್ತಿ ಎಲ್ಲನೂ ವಾಪಸ್ ಪಡ್ಕೊಳಕ್ಕೆ ಓಡಾಡ್ತಿದ್ದೀನಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಂಥ ಕಂತ್ರಿ ಕೆಲಸ ಮಾಡ್ತಿದ್ದೀನಿ. ನನ್ನ ಮಾನ ಮರೋದಿ ಕಳಿಯಕ್ಕೆ ಹುಟ್ಟಿದ್ಯಾ ಅಂತ ಅನ್ನಿಸ್ತದೆ. ಕಳಿಯಕ್ಕೆ ಹುಟ್ಟಿದ್ಯಾ ನೀನು. ಲೋಪರನ್ನು ತಗೊಬಂದು ಬಾ ಐತು ಬಾ ನಿನಗೆ ಲೋಪರು. ನಿಮ್ಮ ಅಪ್ಪಂಗೆ ವಿಷಯ ಗೊತ್ತಾದ್ರೆ ಎಷ್ಟು ಬೇಜಾರಾಯ್ತಾರೋ. ನಿಮ್ಮಪ್ಪ ಕೋಟ್ಯಾಧೀಶ್ವರನ್ ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ಯಾ ಪಾಟಿ ಆಸೆಗವ್ರೆ. ನೀನು ಅವ್ರ ಆಸೆಗೆಲ್ಲ ಮಣ್ಣು ಒಯ್ತಿದ್ಯಲ್ಲ ನೀನು. ಬಾ ಆಂಟಿ, ನಾನು ಅವಳು ತುಂಬಾ ಲವ್ ಮಾಡ್ತಾ ಇದ್ದೀವಿ ಆಂಟಿ. ದಯವಿಟ್ಟು ಅವಳಿಗೆ ಏನು ಮಾಡಬೇಡಿ ಆಂಟಿ. ನಾನು ಅವಳು ತುಂಬಾ ಲವ್ ಮಾಡಿದ್ದೀವಿ, ತುಂಬ ಇಷ್ಟಪಡ್ತಾ ಇದ್ದೀವಿ ಆಂಟಿ. ಮದುವೆನೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಪಾಪ ಆಂಟಿ, ಅವಳಿಗೆ ಹೊಡೆಯೋದು ಬಡಿಯೋದು ಏನು ಮಾಡಬೇಡಿ ಆಂಟಿ. ಕ್ಯಾರ ಕಿತ್ತೋಯ್ತವೆ. ಸುಮ್ಕೆ ನಿಂತ್ಕೊಬಿಡು. ನೋಡು ಬಾಯಿಗೆ ಬರ್ತದೆ ಅಷ್ಟೇನಿಯ. ಈ ಬೀದಿ ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ಮೊದಲು ಎದೆಗೆ ಜಾಡ್ಸೋಯ್ತಾ ಇದ್ದೀನಿ ನಿನ್ಗೇನೆನಿಯ. ಸುಮ್ಕೆನಿಯ ಇಲ್ಲಿಂದ ಹೋದ್ರೆ ಸರಿ. ಲೈ ಬಾರೆ ಬಾ ಮನೆಗೆ ಬಾ. ಆ ಶಿವನ್ ಮದುವೆ ಮಾಡ್ಕೊಳಕ್ಕೆ ಏನೇ ನಿನಗೆ ದಾಡು? ಶಿವು ಏನೇ ಕಮ್ಮಿ ಮಾಡವನೇ? ಅವನಿಗಿರೋಂಥ ಗುಣ, ಒಳ್ಳೆ ಬುದ್ಧಿ, ಜ್ಞಾನ ನಿನ್ನ ತಲೆನಾಗ ಬರೀ ಲದ್ದಿ ತುಂಬ್ಕೊಂಡೈತೆ. ಬಾ ನಿನಗೆ ಬಾ. ಶಿವು ಜೊತೆ ನೀನು ಮದುವೆ ಸೆಟ್ ಮಾಡಿ ಶಿವು ಜೊತೆ ನೀನು ಮದುವೆ ಮಾಡಿಸ್ತೀನಿ. ಈ ವಿಷಯನ ನಿಮ್ಮ ಅಪ್ಪಂಗೆ ಏನ ಹೇಳ್ಬಿಟ್ರೆ ಅಷ್ಟೇ ನೀನಿಯ. ಬಾ ಸುಮ್ಕೆ ನೀಯ ಬಾ. ಇಲ್ಲ ಮನೆಗೆ ಹೋದ್ರೆ ನೀನು ಹಿಡ್ಕೊಂಡು ಹೊಡಿತೀಯಾ? ಇಲ್ಲ, ನೀನು ಮಾಡಿರೋ ಗನಂದರಿ ಕೆಲಸಕ್ಕೆ ಆರಾಕ್ತೀನಿ ನೋಡೆ. ಸುಮ್ಮನೆ ಇಲ್ಲೆಲ್ಲ ಜನ ಬಂದು ಸೇರ್ತಾರೆ. ಸುಮ್ಮನೆ ಮುಚ್ಕೊಂಡು ನೋಡಿ ಮಂತಕ್ಕೆ. ಅಮ್ಮ ನೀವು ಲವ್ ಮಾಡಿಬಿಟ್ರೆ ನೀವು ಮದುವೆ ಮಾಡ್ಕೊಂಡ್ರದು, ನಾವು ಮಾಡಿದ್ರೆ ಮೊದಲು ತೆಪ್ಪು ಅಂತ ಹೇಳ್ತೀಯಲ್ಲ, ಇದು ಯಾವ ಸೀಮೆ ನ್ಯಾಯ ಅಂತ? ಅಮ್ಮ ಸುಮ್ಕೆ ಬಿಡಮ್ಮ. ಅವನು ತುಂಬ ಒಳ್ಳೆಯವನು, ಅವನು ಕೋಟ್ಯಾಧೀಶ್ವರನೇನಿಯ, ಭಾಳ ಸಾಹುಕಾರನೇನಿಯ. ಅಮ್ಮ ಸುಮ್ಕೆ ನಮ್ಮಿಬ್ರು ದೂರ ಮಾಡ್ಬೇಡ ಕಣಮ್ಮ. ನಾನು ಅವ್ನು ಭಾಳ ಇಷ್ಟಪಟ್ಟಿದ್ದೀನಮ್ಮ. ಉಸಿರು ಒಯ್ದಿದ್ದಂಗೆ ಬಾ ಅಂದೆ. ಅಯ್ಯೋ ದೇವ್ರೆ, ಇವ್ರಮ್ಮ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಲಲ್ಲ. ಛೇ ಥೂ, ಯಾಕಾದ್ರೂ ಬಂದು ಇವತ್ತು ಯಾವ ಕಡೆ ಎದ್ಬಿಟ್ಟು ಬಂದು ಗೊತ್ತಿಲ್ಲ. ಅಯ್ಯೋ ಬೇಜಾರು ಮಾಡ್ಕೊಬೇಡ. ನಾಳೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ನನ್ನ ಫೋನ್ ನಂಬರ್ಗೆ. ಏನೇ ಸಿಗ್ನಲ್ ಕೊಡ್ತಿದ್ಯಾ ಲೋಪರ್? ಹೇಳಿದ್ನಲ್ಲ ನಡಿ ಮನ್ಗೆ ಅಂತ ಹೇಳ್ಬಿಟ್ಟು. ಬೀದಿನಾಗಿದ್ದೀನಿ, ನಮ್ಮಮ್ಮ ನನ್ಗೇನು ಮಾಡಲ್ಲ ಅಂತ ಹೇಳ್ಬಿಟ್ಟು ಇಷ್ಟ ಉತ್ತರ ಮಾಡ್ತಿದ್ಯೇನೆ ಲೋಪರ್. ನಡಿ ಸುಮ್ಕೆ ಮನೆಗೆ. ಥೂ, ಹೆಂಗೋ ದುಡ್ಡು ಸಿಕ್ತದ ನಿಮ್ದೇಗೆ ಸೆಟ್ಲ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಇವ್ರಮ್ಮ ಬಂದ್ಬಿಟ್ಟು ಎಲ್ಲದಕ್ಕೂ ಎಳ್ಳು ನೀರು ಬಿಟ್ಬಿಟ್ಲು ಸುಮ್ಮನೆ ನೆನೆಯ. ಎಂಥ ಚೆನ್ನಾಗಿರೋದು ಮದುವೆ ಮಾಡ್ಕೊಂಡಿದ್ರೆ. ಆದರೂ ಇವಳನ್ನ ಬಿಡಬಾರ್ದು, ಹೆಂಗನ ಮಾಡಿ ಮದುವೆ ಮಾಡ್ಕೊಂಡ್ಲೇಬೇಕು. ಇದು ನನಗೆ ಗೊತ್ತು ಬಿಡು ಏನು ಮಾಡಬೇಕು ಅಂತ. ಕಾವ್ಯ, ನೀನು ಯಾವತ್ತಿದ್ರೂ ನನಗೆ ಸೇರ್ತೀಯಾ ಬಿಡು. ಏಯ್ ಕೊನ್ನೆ ಕಿತ ಹೇಳ್ತಾ ಇದ್ದೀನಿ. ಇನ್ನೊಂದು ಕಿತ ನನ್ನ ಮಗಳು ಅಕ್ಕ ಪಕ್ಕ ಏನನ್ನ ಕಾಣಿಸ್ಕೊಂಡು ತಿನ್ನ ಕೈ ಇರಬಾರ್ದು, ನಡಿಯ ಕಾಲಿರಬಾರ್ದು ಅಷ್ಟೇ ನೆನೆಯ. ನೋಡು ಸುಮ್ಮನೆ ಇಲ್ಲಿಂದ ಹೊಂಟೋಗ್ಬಿಡು. ನನ್ನ ಮಗಳು ಸಿಗ್ತಾಳೆ ಅಂತ ಕನ್ಸು ಮನ್ಸಿಗೆ ಅನ್ಕೋಬೇಡ. ಆಳಬಾವಿಗೆ ತೊಳ್ಬಿಡ್ತೀನಿ ಬಿಟ್ರೆ ನಿನ್ನಂತನೂ ಕೊಟ್ಬಿಟ್ಟೇನು ಮದುವೆ ಮಾಡೋಕ್ಕಿಲ್ಲ. ಸುಮ್ಮನೆ ನೆನೆಯ ಹೋಗಿಲ್ಲಿಂದ. ನನ್ನ ಮಗಳು ಮದುವೆನ ಶಿವು ಜೊತೆನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಎಂತೆಂಥ ಸಂಬಂಧನೇ ಬ್ಯಾಡ ಅಂತ ದೂರ ಮಾಡ್ಕೊಂಡಿದ್ದೀನಿ. ಅಂಥದ್ರಾಗೆ ನಿನ್ನನ್ನು ಬಿಟ್ಬಿಡ್ತೀನಲ್ಲ. ಹೋಗ್ಲಾ ಇಲ್ಲಿಂದ. ನೋಡಿ, ನಿಮ್ಮ ಮಗಳಿಗೆ ಇಷ್ಟ ಇಲ್ಲ ಶಿವನ್ ಮದುವೆ ಮಾಡ್ಕೊಳಕ್ಕೆ. ನೀವು ಸುಮ್ಮನೆ ಯಾಕೊಳ್ಳ ಅಷ್ಟೊಂದು ಬಲವಂತ ಮಾಡ್ತಾ ಇದ್ದೀರಾ. ಮದುವೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಇಷ್ಟ ಇಲ್ದಿರಾ ಮದುವೆ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಎಷ್ಟು ಕಷ್ಟವಾಗಿರ್ತದೆ ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿಲ್ಲ ಅಂತ ಅನ್ನಿಸ್ತತೆ. ಏಯ್ ಶಿವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅವನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ. ನಿನ್ ತರ ಲೋಫರ್ ನನ್ನ ಮಗ ಅಲ್ಲ. ಸುಮ್ಮನೆ ಇಲ್ಲಿಂದ ಹೋಯ್ತಾ ಇರು. ನೀನು ಎಷ್ಟು ಕೋಟಿಗಿದ್ರು ನನಗೇನು ಬೇಕಾಗಿಲ್ಲ. ನನ್ನ ಮಗಳನ್ನ ಶಿವು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟೆ ನೆನೆಯ. ಭಾಳ ಆಸೆನಾಗೆ ದಮ್ ಕೊಟ್ಕೊಂಡು ಬದುಕ್ತಾ ಇದ್ದೀನಿ. ನನಗೆ ಗೊತ್ತು ನನ್ನ ಮಗಳು ಯಾರ ಜೊತೆ ಇದ್ರೆ ಚೆನ್ನಾಗಿತ್ತಾಳೆ ಅಂತ ಹೇಳ್ಬಿಟ್ಟು. ಇವ್ರ ಅಮ್ಮನೇ ದೊಡ್ಡ ವಿಲನ್ ಅಲ್ವಾ? ನಮ್ಮ ಅಮ್ಮ ಏನು ಫೋರ್ಸೇ ಮಾಡೋಕ್ಕಿಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಶಿವು ಜೊತೆ ಅಂತ ಹೇಳ್ತಿದ್ಲು. ಇವಾಗ ನೋಡಿದ್ರೆ ಇವ್ರ ಅಮ್ಮನೇ ದೊಡ್ಡ ವಿಲನ್ನು.